ಎಲ್ಲರಿಗೂ ನಮಸ್ಕಾರ. ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಏನು ಮಾಡ್ತಿದ್ದೀರಾ ಅಂತ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದರೆ ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ವ್ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಟೈಮ್ 9:10 ಆಗಿದೆ. ಈಗ ತಾನೇ ಆರಾಧ್ಯನ ನಾನು ಜಸ್ಟ್ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬಂದೆ. ಆ್ಯಂಡ್ ಇನ್ನು ಈಗ ತಿಂಡಿ ತಿನ್ನಬೇಕು. ಅಷ್ಟೊಳಗಡೆ ನಿಮ್ಮ ಹತ್ರ ಮಾತಾಡೋಗೋಣ ಅಂತ ಬಂದೆ. ಆ್ಯಂಡ್ ಇವತ್ತು ನಾನು ತಿಂಡಿಗೆ ಒಗ್ಗರಣೆ ಮಾಡಿದ್ದೀನಿ. ನೀವು ಬೆಂಗಳೂರಲ್ಲೆಲ್ಲ ಅದನ್ನು ಕಡಲೆಪುರಿ ಅಂತೀರಲ್ಲ, ಅದೇ ನೀವು ಕಡಲೆಪುರಿ ಅಥವಾ ಪೋಹಿ ಆ ಥರ ಮಾಡ್ಕೊತೀರ, ಆಲ್ಮೋಸ್ಟ್ ಸೇಮ್ ಪ್ರೊಸೀಜರೇ. ಸೊ ಇವತ್ತು ನಾನು ತಿಂಡಿಗೆ ಅದು ಮಾಡಿದ್ದೆ. ಆ್ಯಂಡ್ ನೀನು ಇವತ್ತು ಅಡುಗೆನೂ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಇವತ್ತು ನಾನು ಅಡುಗೆಗೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಬದನೆಕಾಯಿ ಪಲ್ಯ ಆದರೆ ಮಧ್ಯಾಹ್ನಗೆ ರಾತ್ರಿಗೂ ಬರುತ್ತೆ, ಅದಕ್ಕಂತಲೇ ನಾನು ಅದನ್ನು ಮಾಡಿದೆ. ಆ್ಯಂಡ್ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಹೆಣ್ಣು ಬದನೆಕಾಯಿ ಅಂತ, ಇವತ್ತಾದರೆ ನಾನು ಆ ರೆಸಿಪಿ ಮಾಡಿಲ್ಲ. ಇದು ಸ್ವಲ್ಪ ಚೇಂಜ್ ಇರುತ್ತೆ. ಇವತ್ತು ನಾನು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೀನಿ. ಸೊ ಯಾಕೆ ನಾನು ಇವತ್ತು ಅಡುಗೆ ಬೆಳಗ್ಗೆನೇ ಮಾಡಿದ್ದೀನಿ ಅಂದರೆ, ಇವತ್ತು ನಾನು ಡಿಮಾರ್ಟ್ಗೆ ಹೋಗೋಣ ಅಂದ್ಕೊತಾ ಇದ್ದೀನಿ, ಎಲ್ಲ ಗ್ರೋಸರೀಸ್ ತೊಗೊಂಬರಬೇಕು ಅಂತ. ಸೊ ಎಷ್ಟೊತ್ತಿಗೆ ಬರ್ತೀವೋ ಮನೆಗೆ ಗೊತ್ತಿಲ್ಲ. ಆ್ಯಂಡ್ ಬಂದಮೇಲೆ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರುತ್ತೋ ಇಲ್ಲ ಅಂತ ಗೊತ್ತಿಲ್ಲಲ್ಲ. ಸೊ ಅದರಿಂದನೇ ನಾನು ಬದನೆಕಾಯಿ ಪಲ್ಯ ಮಾಡಿದರೆ ಮಧ್ಯಾಹ್ನಕ್ಕೆ ರೈಸ್ ಬರುತ್ತೆ, ರಾತ್ರಿಗೆ ಚಪಾತಿಗೂ ಬರುತ್ತೆ ಅಂತ ಇನ್ನು ಈಗಲೇ ಮಾಡಿಟ್ಟಿದ್ದೀನಿ. ಅವಾಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ರೈಸ್ ಕೂಡ ಅವಾಗೆ ನಾನು ರೈಸ್ ಕುಕ್ಕರಲ್ಲಿ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಸ್ವಿಚ್ ಆನ್ ಮಾಡಿದರೆ ಆಯಿತು. ಸೊ ಇವತ್ತು ಅಡುಗೆ ಎಲ್ಲ ರೆಡಿ. ಆ್ಯಂಡ್ ಇನ್ನು ಈಗ ಡಿಮಾರ್ಟ್ಗೆ ಹೋಗ್ಬೇಕು, ಜಸ್ಟ್ ತಿಂಡಿ ತಿಂದು ಅಷ್ಟೇ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಸಿಲ್ಲಿ ಕ್ವಶನ್ ಕೇಳಿದ್ದೆಲ್ಲ, ಅದಕ್ಕೆ ಇಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಫಸ್ಟ್ ಬಂದು ನಿಖಿತಾ ಯಶಸ್ವಿ ಆ್ಯಂಡ್ ಸೆಕೆಂಡ್ ಬಂದು ನಂದಿನಿ ಕಾರ್ತಿಕ್. ನೀವಿಬ್ಬರು ಕರೆಕ್ಟಾಗಿ ಆನ್ಸರ್ ಗೆಸ್ ಮಾಡಿದ್ದೀರಾ. ಸೊ ಕಂಗ್ರಾಟ್ಸ್. ಆ್ಯಂಡ್ ಗಿಫ್ಟ್ಸ್ ಆದರೆ ಏನೂ ಇಲ್ಲ, ಸಾರಿ ಗಿಫ್ಟ್ಸ್ ಇಲ್ಲ, ಬಟ್ ನೀವಿಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಆ್ಯಂಡ್ ಆ ಕ್ವಶನ್ಗೆ ಆನ್ಸರು ಕ್ವಶನಲ್ಲೇ ಇತ್ತು. ನಾನು ಇನ್ನೊಂದು ಸಲ ಆ ಕ್ವಶನ್ನ ರಿಪೀಟ್ ಮಾಡ್ತೀನಿ. ಏನಿಲ್ಲ, ಸಿಂಪಲ್ಲು. ನಾನು ನಿಮಗೆ ಏನಂತ ಕೇಳಿದ್ದೆ ಅಂದರೆ, ಒಂದು ಊರಲ್ಲಿ ಒಬ್ಬ ಫುಲ್ಲು ಶ್ರೀಮಂತದ ವ್ಯಕ್ತಿ ಇರ್ತಾರೆ. ಅವರು ಒಂದು ಬಿಸ್ನೆಸ್ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಬೇಕಾಗುತ್ತೆ. ಅವಾಗ ಅವ್ರು ಫ್ಲೈಟಲ್ಲಿ ಹೋಗಬೇಕಾಗುತ್ತೆ. ಇನ್ನೇನು ಮನೆ ಎಲ್ಲ ಹೊರಡೋ ಟೈಮಲ್ಲಿ ಗೇಟ್ ಹತ್ರ ಬಿಡ್ತಾರೆ ಅವರು ಎಲ್ಲ ರೆಡಿಯಾಗಿ. ಆವಾಗ ವಾಚ್ಮ್ಯಾನ್ ಬಂದು, ಸರ್ ನೀವು ಹೋಗಬೇಡಿ, ನನಗೆ ನಿನ್ನೆ ಕನಸಲ್ಲಿ ಫ್ಲೈಟ್ ಬ್ಲಾಸ್ಟ್ ಆಗೋ ಥರ ಬಂದಿದೆ, ಸೊ ಪ್ಲೀಸ್ ಹೋಗಬೇಡಿ ಅಂತ ಆ ಶ್ರೀಮಂತ ವ್ಯಕ್ತಿ ಜೊತೆ ಆ ವಾಚ್ಮ್ಯಾನ್ ಹೇಳ್ತಾರೆ. ಬಟ್ ಆ ವ್ಯಕ್ತಿ ಕೂಡ ಅಷ್ಟೇ ಇನ್ನು ಅವ್ರ ಜರ್ನಿ ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊತಾರೆ. ಆಮೇಲೆ ರಿಯಲಾಗಿ ಫ್ಲೈಟ್ ಬ್ಲಾಸ್ಟ್ ಆಗುತ್ತೆ. ಆವಾಗ ಶ್ರೀಮಂತದ ವ್ಯಕ್ತಿ ಬಂದು ವಾಚ್ಮ್ಯಾನ್ ಹತ್ರ ಫುಲ್ಲು ಹೊಗಳಿ ದುಡ್ಡೆಲ್ಲ ಕೊಟ್ಟು ಆಸ್ತಿ ಬಂಗಾರ ಎಲ್ಲ ಕೊಟ್ಟು ಲಾಸ್ಟ್ಗೆ ಹೊಡೆದು ಕೆಲಸ ಬಿಡಿಸ್ತಾರೆ. ನಾನು ಕ್ವಶನ್ ಏನಾಗಿತ್ತಂದರೆ, ಯಾಕೆ ವಾಚ್ಮ್ಯಾನ್ ಕೆಲಸ ಬಿಡಿಸ್ತಾರೆ ಮತ್ತು ಯಾಕೆ ಹೊಡಿತಾರೆ ಆ ಶ್ರೀಮಂತದ ವ್ಯಕ್ತಿ ಅಂತ. ಸೊ ಆನ್ಸರ್ ಬಂದು ತುಂಬ ಸಿಂಪಲ್ಲು. ವಾಚ್ಮ್ಯಾನ್ ಅಂದರೆ ಮನೆ ಕಾಯಬೇಕಲ್ಲ, ರಾತ್ರಿ ಟೈಮಲ್ಲಿ ಮನೆ ಕಾಯೋದು ಬಿಟ್ಟು ಅವ್ರು ಕನಸು ಕಂಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಿದ್ದೆ ಹೋಗಿದ್ದಾರೆ ಅಂತಲೇ ತಾನೆ. ಸೊ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂತಲೇ ಆ ಶ್ರೀಮಂತದ ವ್ಯಕ್ತಿ ಅವ್ರನ್ನ ವಾಚ್ಮ್ಯಾನ್ ಕೆಲಸದಿಂದ ತೆಗಿತಾರೆ. ಸೊ ಸಿಂಪಲ್ ಕ್ವಶನು, ಸಿಲ್ಲಿ ಕ್ವಶನು. ಸೊ ನಂದಿನಿ ಆ್ಯಂಡ್ ನಿಖಿತಾ ಕರೆಕ್ಟಾಗಿ ಗೆಸ್ ಮಾಡಿದರು. ಸೊ ಇನ್ನು ಬನ್ನಿ ನಾವು ಡಿಮಾರ್ಟ್ಗೆ ಹೋಗೋಣ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಆನಂದ್ ಲೀವ್ ತೊಗೊಂಡಿದ್ದಾರೆ. ಸೊ ಅವ್ರನ್ನ ಡ್ರಾಪ್ ಮಾಡಿ ಬರ್ತಾರೆ. ಇನ್ನು ಆರಾಧ್ಯನ ಪಿಕ್ ಮಾಡಬೇಕಲ್ಲ, ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ನನಗೆ ಬಂದು ಡಿಮಾರ್ಟಲ್ಲಿ ಡ್ರಾಪ್ ಮಾಡಿ ಹೋಗಿ, ನಾನು ಆಮೇಲೆ ಕ್ಯಾಬಲ್ಲಾರು ಆಟೋದಲ್ಲಾರು ಬರ್ತೀನಿ, ನೀವು ಹೋಗಿ ಆರಾಧ್ಯನ ಪಿಕ್ ಮಾಡಿ ಅಂತ ಹೇಳಿದ್ದೀನಿ. ನಾನು ನಾರ್ಮಲಿ ಯಾವಾಗಲೂ ಎಲ್ಲಿಗೆ ಹೋದ್ರೂ ಆರಾಧ್ಯನ ಕರ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂದರೆ, ಬಿಸಿಲು ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಅವಳು ಮಧ್ಯಾಹ್ನ ಬಂದಮೇಲೆ ಆ ಬಿಸಿಲಲ್ಲಿ ಹೋದ್ರೆ ಅವಳಿಗೆ ಏನಾದರೂ ಸನ್ಸ್ಟ್ರೋಕ್ ಹೊಡಿಬೋದಂತ ಇನ್ನು ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಇನ್ನು ಅದು ಕೂಡ ಡಿಮಾರ್ಟಲ್ಲಿ ಏನು AC ಆ ಥರ ಇರೋಲ್ಲ. ಸೊ ಬೆಟರ್ ಇನ್ನು ಅವಳು ಬರೋದು ಬೇಡ ಅಂತ ಇನ್ನು ಅವಳು ಕರ್ಕೊಂಡು ಹೋಗ್ತಾ ಇಲ್ಲ. ಬಟ್ ಅವಳಿಗೆ ಹೇಳಿದ್ದೀನಿ, ನಾನು ಈ ಥರ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ, ನಿನಗೆ ನಾನು ಗನ್ ತೊಗೊಂಬರ್ತೀನಿ ಅಂತ. ಇವತ್ತು ಹೋಳಿ ಅಲ್ಲ, ಸೊ ನಿನಗೆ ನಾನು ವಾಟರ್ ಗನ್ ತರ್ತೀನಿ ಅಂದರೆ ಅವಳು ಇನ್ನು ಎಕ್ಸೈಟಾಗಿ ಓಕೆ ಅಂದಿದ್ದಾಳೆ. ಆ್ಯಂಡ್ ಬಂದಾದ್ಮೇಲೆ ಕೂಡ ಅವಳಿಗೆ ಲ್ಯಾಪ್ಟಾಪಲ್ಲಿ ರೈಮ್ಸ್ ಇಟ್ಕೊಟ್ರೆ ಓಕೆ, ಅವಳು ಹೋಗಿ ಸುಮ್ಮನೆ ಇರ್ತಾಳೆ, ಆ ಥರ ಏನೂ ಗಲಾಟೆ ಮಾಡಲ್ಲ, ಒಪ್ಸೋಳು ಚೆನ್ನಾಗಿರ್ತಾಳೆ ಅಂತಲೇ ಅನ್ಕೊತಾ ಇದ್ದೀನಿ. ಸೊ ಬನ್ನಿ ಈಗ ತಿಂಡಿ ನಾವು ಡಿಮಾರ್ಟ್ಗೆ ಹೋಗೋಣ. ನಾನು ಡಿಮಾರ್ಟ್ಗೆ ಹೋಗೋಷ್ಟರೊಳಗಡೆ ನೀವು ನನಗೆ ಒಂದು ರೆಸಿಪಿದು ವೀಡಿಯೋ ಆ್ಯಡ್ ಮಾಡ್ತೀನಿ, ನೀವು ನೋಡಿ ಬನ್ನಿ. ಏನಿಲ್ಲ, ಶೇಂಗೆ ಉಂಡೆ ಮಾಡೋದು ಯಾವ ಥರ ಅಂತ. ನಾನು ಇದು ಐ ಥಿಂಕ್ 1 ಮಂತ್ ಬ್ಯಾಕನೇ ಈ ರೆಸಿಪಿದು ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅವತ್ತಿನ ವ್ಲಾಗಲ್ಲಿ ನನಗೆ ಯಾಕೆ ಹಾಕೋಕ್ಕಾಗಿದ್ದಿಲ್ಲ ಅಂದರೆ, ಅವತ್ತು ವ್ಲಾಗ್ ತುಂಬ ಲೆಂತಿ ಆಗಿತ್ತು. ಸೊ ಅದರಿಂದ ನಾನು ಆ್ಯಡ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಇವತ್ತಿನ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಅದನ್ನು ನೋಡಿ ಬನ್ನಿ, ಆಮೇಲೆ ಡಿಮಾರ್ಟಲ್ಲಿ ಮೀಟ್ ಮಾಡೋಣ.
ಸೊ ಫ್ರೆಂಡ್ಸ್, ಡಿಮಾರ್ಟಿಗೆ ಬಂದಾಯಿತು. ಈಗ 10:30 ಆಗಿದೆ. ಸೊ ಬನ್ನಿ ನೀವು. ಸೊ ನೋಡಿ ಎಷ್ಟೆಲ್ಲ ಬ್ಯಾಗ್ಸ್ ಇದೆ. ಈಗ ಇದೆಲ್ಲ ಬ್ಯಾಗ್ಸ್ನ ಫಸ್ಟ್ ಎಲ್ಲ ಸಾಮಾನು ಹೊರಗಡೆ ತೆಗೆದು ಜೋಡಿಸ್ಬೇಕು, ಇಲ್ಲಾಂದರೆ ಆರಾಧ್ಯ ಮನೆ ತುಂಬ ಮಾಡಿಬಿಡ್ತಾಳೆ. ಬಟರ್ಫ್ಲೈ ಇದೆ, ಇಲ್ಲಿ ಎಲ್ಲ ಇದೆ, ಪರ್ಪಲ್ ಇದೆ. ಈಗ ಟೈಮ್ ಆಗಿದೆ 8:30. ಜಸ್ಟ್ ಈಗ ತಾನೇ ಆರಾಧ್ಯಗೆ ಊಟ ಮಾಡಿಸ್ದೆ. ಇನ್ನು ನಾವೀಗ ಊಟ ಮಾಡಬೇಕು. ಸೊ ಅಷ್ಟರೊಳಗಡೆ ನಿಮ್ಮ ಹತ್ರ ಮಾತಾಡೋಗೋಣ ಅಂತ ಬಂದೆ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಇವತ್ತು ಶೇಂಗಾ ಉಂಡೆ ರೆಸಿಪಿ ತೋರಿಸ್ತೀನಿ ಅಂತ. ಬಟ್ ನಂಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಆ ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ನಾನು ಎಷ್ಟೆಲ್ಲ ಹುಡುಕ್ದೆ, ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿದೆ, ಲ್ಯಾಪ್ಟಾಪಲ್ಲಾಗಲಿ ಎಲ್ಲರೂ ಸಿಗುತ್ತಾ ಅಂತ. ವಿಡಿಯೋ ಎಲ್ಲೋಗಿದೆ ಅಂತಲೇ ಗೊತ್ತಾಗಿಲ್ಲ. ನಾನು ಅದೇ ಡಿಲೀಟ್ ಮಾಡಿಲ್ಲ, ಬಟ್ ಏನಾದ್ರು ಬೈ ಮಿಸ್ ಆಗಿ ಯಾರಾದ್ರು ಏನಾದರೂ ಡಿಲೀಟ್ ಮಾಡಿದ್ಲೋ ಗೊತ್ತಿಲ್ಲ. ಒಟ್ಟು ಆ ವಿಡಿಯೋ ರೆಸಿಪಿ ವಿಡಿಯೋ ಸಿಕ್ಕಿಲ್ಲ. ಸ್ವಲ್ಪ ಬೇಜಾರಾಯಿತು, ಯಾಕಂದರೆ
ನಾನು ಅದು ಮಾಡಿದ್ದಿದ್ದು ನಾರ್ಮಲಿ ಒಂದು ಅಡುಗೆ ಮಾಡಬೇಕಂದ್ರೆ ಒಂದು 10 ನಿಮಿಷ ತೊಗೊಳುತ್ತೆ. ಬಟ್ ಅದು ನನ್ನ ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಇಟ್ಕೊಂಡು ಮಾಡಬೇಕಂದ್ರೆ ಆಲ್ಮೋಸ್ಟ್ 10 ಮಿನಿಟ್ಸ್ ಅಂದ್ಕೊಂಡು, ಈಗ ಯಾವ ಅಡುಗೆ ಆಗಲಿ ಏನಾಗಲಿ ಈಗ ಅದೊಂದು 10 ಮಿನಿಟ್ಸ್ ಇಡುತ್ತೆ ಅಂದ್ಕೊಳ್ಳಿ. ನಾನು ಕ್ಯಾಮ್ರಾ ಇಟ್ಕೊಂಡು ಪೊಸಿಷನ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಶೂಟ್ ಮಾಡೋಕ್ಕೆ 10 ಮಿನಿಟ್ಸ್ ಆಗೋ ಕೆಲಸ 20 ಮಿನಿಟ್ಸ್ ಆಗುತ್ತೆ. ಅಂಥದ್ದು ನಾನು ಅವತ್ತು ಕಷ್ಟಪಟ್ಟು ಎಲ್ಲ ಮಾಡಿದ್ದೆ. ಅಡುಗೆನೂ ಮೀನ್ಸ್ ಶೇಂಗೆ ಉಂಡೆನೂ ಎಲ್ಲನೂ ಚೆನ್ನಾಗಿ ಬಂದಿತ್ತು. ಬಟ್ ವೀಡಿಯೋ ಮಿಸ್ ಆಯ್ತಲ್ಲ, ಸ್ವಲ್ಪ ಬೇಜಾರಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ವೀಡಿಯೋ ಮಾಡ್ತೀನಿ. ಸೊ ಸಾರಿ, ಅದಕ್ಕೆ ನನಗೆ ರೆಕಾರ್ಡ್ ಮಾಡಿರೋ ವಿಡಿಯೋ ನಿಮಗೆ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಪೋಸ್ಟ್ ಮಾಡ್ತೀನಿ ಅಂತ. ಸಾರಿ. ಆ್ಯಂಡ್ ಮತ್ತು ನನ್ನ ಡೇ ಎಲ್ಲ ಇವತ್ತು ಚೆನ್ನಾಗೋಯ್ತು. ಫುಲ್ ಪ್ರೊಡಕ್ಟಿವ್ ಆಗಿದ್ದೆ ಡೇ ಎಲ್ಲನೂ. ಆ್ಯಕ್ಚುಲಿ ನಾನು ಡಿಮಾರ್ಟ್ನಿಂದ ಮನೆಗೆ ಬರೋಷ್ಟೊಳಗಡೆ ಆಲ್ಮೋಸ್ಟ್ 2:30 ಆಗಿತ್ತು. ನಾನು 10:30ಗೆ ಹೋಗಿದ್ವಿ. ನಾನು ಆಲ್ಮೋಸ್ಟ್ 10:45 10:30ಗೆಲ್ಲ ಡಿಮಾರ್ಟ್ಗೆ ಹೋಗಿದ್ವಿ. ಬಟ್ 2:30 ಆಯಿತು. ಬಿಕಾಸ್ ನಾನು ನಿಮ್ಗೆಲ್ಲರಿಗೋಸ್ಕರ ಅಂತ ಡಿಮಾರ್ಟ್ದು ಎಲ್ಲದು ವೀಡಿಯೋ ಮಾಡಿದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿದು ಫಸ್ಟೆಲ್ಲ ನಾನು ಶಾಪಿಂಗೆಲ್ಲ ನಾನು ಏನೇನು ತೊಗೊಳೋದಿತ್ತು ಗ್ರಾಸರಿ ಅದೆಲ್ಲ ಫಸ್ಟ್ ತೊಗೊಂಡ್ಬಿಟ್ಟೆ. ಬಿಕಾಸ್ ಅಟ್ ಎ ಟೈಮ್ ರೆಕಾರ್ಡ್ ಮಾಡಬೇಕು, ಅಟ್ ಎ ಟೈಮ್ ನಾನು ಗ್ರಾಸರಿ ತೊಗೊಳ್ಬೇಕಂದ್ರೆ 2 ಕೆಲಸನೂ ಚೆನ್ನಾಗಾಗಲ್ಲ ಅಂತ ಫಸ್ಟೆಲ್ಲ ನಾನು ಗ್ರಾಸರಿ ತೊಗೊಂಡೆ. ಒಂದು ವೇಳೆ ಆರಾಧ್ಯ ಏನಾದ್ರು ಹತ್ತಿರ ಆ ಥರ ಇದ್ದರೆ ಬೇಗ ಹೋಗೋಕ್ಕೆ ಬರುತ್ತಂತ ಫಸ್ಟ್ ಗ್ರಾಸರಿ ಎಲ್ಲ ತೊಗೊಂಡು ಆಮೇಲೆ ಆನಂದು ಕಾಲ್ ಮಾಡಿದೆ. ಇಲ್ಲ ಆರಾಧ್ಯ ಚೆನ್ನಾಗಿದ್ದಾಳೆ ಅಂದ್ಲು. ಆರಾಧ್ಯನೂ ನನ್ನ ಹತ್ರ ಮಾತಾಡಿದ್ಲು. ಸೊ ಅವಾಗ ಓಕೆ ಅನ್ನಿಸ್ತು. ಸೊ ನಾನು ಡಿಮಾರ್ಟ್ದು ಎಲ್ಲನೂ ವೀಡಿಯೋ ಮಾಡಿದ್ದೀನಿ. ಬಟ್ ನಾನು 100% ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಜಸ್ಟ್ ಒಂದು 60% ವೀಡಿಯೋ ಮಾಡಿದ್ದೀನಿ. ಇನ್ನೂ 40% ಮಿಸ್ ಆಗಿದೆ. ತುಂಬ ದೊಡ್ಡದಿದೆ. ಅಲ್ಲಿಗೆ ತುಂಬ ಟೈಮ್ ತೊಗೊಂಡು ನನಗೂ ಬ್ಯಾಕ್ಗ್ರೌಂಡಲ್ಲಿ ಆರಾಧ್ಯನ ಬಿಟ್ಟು ಬಂದಿದ್ದೀನಿ ಅನ್ನೋದು ಇರ್ತಲ್ಲ. ಸೊ ಎಲ್ಲರೂ ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಓನ್ಲಿ ಸ್ವಲ್ಪ ಗ್ರಾಸರಿ ಥಿಂಗ್ಸ್ ಅಂದರೆ ನಂಗೆ ತೋರ್ಸೋಕ್ಕಾಗಿಲ್ಲ. ಬಟ್ ಬಟ್ಟೆ ಪ್ಲಾಸ್ಟಿಕ್ ಐಟಮ್ಸ್ ಅದೆಲ್ಲನೂ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಪ್ರೇಟ್ ಡಿಮಾರ್ಟ್ ಅಂತ ಶಾಪಿಂಗ್ ವೀಡಿಯೋ ಅಂತ ನಾನು ಆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ನೀವು ನೋಡಿ ನೆಕ್ಸ್ಟ್ ವೀಡಿಯೋ ಅದನ್ನು. ನಿಮ್ಗೆ ಯಾರಿಗಾರು ಡಿಮಾರ್ಟ್ ಬಗ್ಗೆ ಐಡಿಯಾ ಬೇಕು ಅಂದರೆ ಸೊ ನಾನು ನಿಮ್ಗೆಲ್ಲರಿಗೋಸ್ಕರ ಸಪ್ರೇಟ್ ಶೂಟ್ ಮಾಡಿದೆ. ಆ್ಯಂಡ್ ಫೈನಲಿ ನಾನು 2:30ಗೆ ಮನೆಗೆ ಬಂದೆ. ಇನ್ನು ಅಷ್ಟೊತ್ತೊಳಗಡೆ ಅಡುಗೆ ರೆಡಿ ಇತ್ತು. ನಾನು ಪಲ್ಯ ಮಾಡಿದ್ದು ಇತ್ತು. ಆ್ಯಂಡ್ ಅಕ್ಕಿನೂ ತೊಳೆದೋಗಿದ್ದಲ್ಲ, ಜಸ್ಟ್ ನಾನು ಸ್ವಿಚ್ ಆನ್ ಮಾಡಿದ್ದು. ಸೊ ರೈಸ್ ಇತ್ತು. ಸೊ ಬಂದು ಊಟ ಮಾಡಿದ್ವಿ. ಊಟ ಮಾಡಾದಮೇಲೆ ಇನ್ನೇನು ಇಲ್ಲ ಕೆಲಸ ಅಂತ ನಾನು ಅಂದ್ಕೊಂಡೆ. ಬಟ್ ಹಂಗೆ ಕೆಲಸ ಬಂತು. ಏನಿಲ್ಲ, ಜಸ್ಟ್ ಎಲ್ಲನೂ ನಾನು ಎಂಜಾಯ್ ಮಾಡ್ಕೊತಾನೆ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಮೆಂಟಲಿ ಅಷ್ಟು ಮೀನ್ಸ್ ಇದೇನಿದು ಲ್ಯಾಪ್ಟಾಪ್ ಮುಂದಾಗಲಿ ಫೋನ್ ಮುಂದಾಗಲಿ ನನಗೆ ಕೆಲಸ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಒಂಥರ ಹೆಡ್ಡೇಕ್ ಬರುತ್ತೆ, ಕಣ್ಣು ತಿರ್ಗ್ತಾರೆ ಆಗುತ್ತೆ. ಇದೇ ಜಾಗದಲ್ಲಿ ನನಗೆ ಫಿಸಿಕಲ್ ಕೆಲಸ ಏನು ಮಾಡಿದ್ರು ನನಗೆ ಏನು ಜೋಶ್ ಹಂಗೆ ಬೆಳೀತಾ ಇರುತ್ತೆ. ನಾನು ಟಯರ್ಡ್ ಆಗಲ್ಲ, ಇನ್ನೂ ಸ್ವಲ್ಪ ಜೋಶ್ ಹಂಗೆ ಬೆಳೀತಾ ಇರುತ್ತೆ. ಸೊ ಇವತ್ತು ನನ್ನ ಡೇನು ಹಂಗೆ ಆಯಿತು. ಸೊ 2:30ಗೆ ಬಂದು ಊಟ ಮಾಡಿ ಜಸ್ಟ್ ಎಲ್ಲ ಡಿಮಾರ್ಟ್ನಿಂದ ಏನೇನು ಗ್ರಾಸರಿ ತಂದಿದ್ವಲ್ಲ ಅದನ್ನೆಲ್ಲ ಡಬ್ಬೆಲ್ಲ ಹಾಕೋಂಥದ್ದು ಡಬ್ಬೆಲ್ಲ ಹಾಕಿ ಎಲ್ಲೆಲ್ಲಿ ಏನೇನು ಎತ್ತಿಡ್ಬೇಕು ಅದೆಲ್ಲ ಎತ್ತಿಟ್ಟಾದಮೇಲೆ ಇಲ್ಲೇ ನಮ್ಮ ಮನೆ ಮುಂದೆ ಹೋಲಿ ಆಟ ಆಡ್ತಾಯಿದ್ರು ಪಕ್ಕದ ಮನೆ ಮಕ್ಕಳು. ಬಟ್ ನನಗೆ ಅವ್ರು ಯಾರೂ ಪರಿಚಯ ಇದ್ದಿಲ್ಲ. ಬಟ್ ಓಕೆ ಕರ್ಕೊಂಡು ಹೋದೆ ಯಾಕಂದರೆ ಇಲ್ಲಿ ಯಾರೂ ಆರಾಧ್ಯಕ್ಕೆ ಫ್ರೆಂಡ್ಸ್ ಇಲ್ಲ. ಬಟ್ ನನಗೆ ಅವಳನ್ನ ಆಟ ಆಡಿಸ್ಬೇಕಂತ ಇಷ್ಟ ಆಯಿತು. ಸೊ ಅಲ್ಲಿ ಕರ್ಕೊಂಡು ಹೋದೆ. ಲಕ್ಕೀಲಿ ಅವರೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ಮಿಂಗಲ್ ಆದರು. ಜಸ್ಟ್ ಆರಾಧ್ಯನೇ ಫಸ್ಟು 1 ಮಿನಿಟ್ ಎಸ್ಟೇಟ್ ಆದಳು. ಬಟ್ ಆಮೇಲೆ ಅವಳು ತುಂಬ ಕ್ಲೋಸ್ ಆಗಿಬಿಟ್ಳು ಅವ್ರ ಜೊತೆ ಎಲ್ಲ. ಆ್ಯಂಡ್ ಮೇನ್ ಥಿಂಗ್ ಆ ಮಕ್ಕಳೆಲ್ಲ ದೊಡ್ಡವರಿದ್ದರು. ಸೊ ಆರಾಧ್ಯ ಮಿಂಗಲ್ ಆಗ್ತಾಳೆ ಇಲ್ಲ ಅಂದ್ಕೊಂಡಿದ್ದೆ. ಇಲ್ಲ, ಚೆನ್ನಾಗಿ ಆಟ ಆಡಿದರು ಹೋಲಿ ಅದೆಲ್ಲನೂ. ಇಷ್ಟೊತ್ತೊಳಗಡೆ ನೀವು ವಿಡಿಯೋ ನೋಡಿರ್ತೀರ. ಅವಳು ಆಟ ಆಡಿದ್ಲು. ಅವಳು ಆಟ ಆಡಿದ್ಮೇಲೆ ಆಲ್ಮೋಸ್ಟ್ ಅವಳು ಆಟ ಆಡೋ ಟೈಮಲ್ಲೂ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಬಟ್ ನಾವೆಲ್ಲ ಏನು ಹೋಲಿ ಆಟ ಆಡಿದ್ದಿಲ್ಲ. ಸೊ ಇನ್ನು ಆರಾಧ್ಯ ಹೋಲಿ ಆದಮೇಲೆ ಮನೆ ಕರ್ಕೊಂಬಂದು ಅವಳಿಗೆ ಅದೆಲ್ಲ ಕ್ಲೀನ್ ಮಾಡಿ ಜಸ್ಟ್ ತಲೆ ಸ್ನಾನ ಮಾಡಿಸಿ ಜಸ್ಟ್ ತಲೆ ಒರೆಸ್ತಾ ಇದ್ದೀನಿ. ಮತ್ತು ಆರಾಧ್ಯ ಫ್ರೆಂಡ್ ಬಂದ, ಮೀನ್ಸ್ ಅವರು ಇಲ್ಲೇ ನಮ್ಮ ಓನರ್ ಮೊಮ್ಮಗ. ಸೊ ಇವಳ ಜೊತೆ ಹೋಲಿ ಆಡಬೇಕಂತಲೇ ಪಾಪ ಅವನೊಬ್ಬನೇ ಬಂದಿದ್ದ. ಯಾಕೆ ಅವನ ಡಿಸಪಾಯಿಂಟ್ ಮಾಡೋದ ಅಂತ ಇನ್ನು ಮತ್ತೆ ಇವರಿಬ್ಬರು ಹೋಲಿ ಮತ್ತೆ ಆಟ ಆಡಿದ್ರು. ಮತ್ತೆ ಆರಾಧ್ಯಕ್ಕೆ ಸೇಮ್ ಸ್ನಾನ ಉಜ್ಜಿ, ನಾರ್ಮಲ್ ಸ್ನಾನ ಆದರೆ ಏನು ಅನ್ಸಲ್ಲ, ಚೆನ್ನಾಗಿ ಅದೆಲ್ಲ ಉಜ್ಜಬೇಕಲ್ಲ, ಕಲರ್ಸು ಅದೆಲ್ಲ ಏನೇನಿರುತ್ತೆ ಎಲ್ಲ ಉಜ್ಜಿ ಮತ್ತೆ ತಲೆ ಸ್ನಾನ ಮಾಡಿಸ್ದೆ. ಆ್ಯಂಡ್ ಅದಾದಮೇಲೆ ಆರಾಧ್ಯವ್ರ ಕ್ಲಾಸ್ಮೇಟ್ ಅವ್ರ ಅಮ್ಮ ಕಾಲ್ ಮಾಡಿದರು ಮನೆಗೆ ಬರ್ತೀರಾ ಅಂತ. ಯಾವಾಗಲೂ ಅವರೇ ನಮ್ಮ ಮನೆಗೆ ಬರ್ತಾಯಿದ್ರು ಪಾಪ. ಸೊ ಅದಕ್ಕೆ ಇನ್ನು ಅವ್ರು ಕರೆದಿದ್ದಾರೆ. ಈ ಸರ್ ನಾವು ಹೋಗಬೇಕಂತ ಇನ್ನು ರೆಡಿಯಾಗಿ ಹೋದ್ವಿ ನಾನು ಆರಾಧ್ಯ. ಇಲ್ಲೇ ನೆಕ್ಸ್ಟ್ ರೋಡಲ್ಲೇ
ಹೋಗಿದ್ವಿ. ಸೊ ನಾರ್ಮಲಿ ಆದರೆ ಟೈರ್ಡ್ ಆಗ್ತಾ ಇದ್ದಿಲ್ಲ. ಇವತ್ತು 3 ಮಕ್ಕಳು, ಅದು ಮನೆಯಲ್ಲಿದ್ರೂ ಓಕೆ, ಅಟ್ಲೀಸ್ಟ್ ಅವ್ರು ಟಾಯ್ಸ್ ಹತ್ರ ಆಟ ಆಡ್ತಾಯಿದ್ರು. ಇವತ್ತು ನಾವು ಟೆರ್ರಸ್ಗೆ ಹೋಗಿದ್ವಿ, ಮೇಲೆ ಚೆನ್ನಾಗಿರುತ್ತೆ ಮಕ್ಳಿಗೆ ಆಟ ಆಡೋಕ್ಕೆ ಅಂತ. ಸೊ ಮೇಲೆ ಹೋಗಿದ್ವಾ, ಅವರು ಒಂದು ಸೈಡ್ ಕುತ್ಕೊತಾ ಇಲ್ಲ, ಅದು 3 ಜನ ಅಲ್ಲ, ಒಬ್ಬರು ಒಂದೊಂದು ಸೈಡ್ ಓಡೋಗ್ತಾ ಇದ್ರು. ಅವ್ನು ಇಟ್ಕೊಳಕ್ಕೆ ಸರಿ ಹೋಗ್ತಾ ಇತ್ತು. ಅಂದರೆ ನಮಗೆ ಭಯ ಅಲ್ಲ, ಟೆರೆಸ್ ಮೇಲೆ ಎಲ್ಲಿ ಕೆಳಗಡೆ ಬಿದ್ದೋಗ್ತಾರಂತ, ಇಲ್ಲ ಅವ್ರ ಸ್ಟೆಪ್ಸ್ ಮೇಲೆ ಎಲ್ಲಿ ಕೆಳಗಡೆ ಹೋಗ್ಬೇಕಂತ ಬೇಗ ಓಡೋಗಿ ಏನಾದ್ರು ಆಗುತ್ತಾ ಅಂತ ನಾವು ಅವರಿಂದನೂ ಓಡ್ದಂಗೆ ಇತ್ತು 1.5 ಅವರ್. ಬಟ್ ಟೈಮ್ ತುಂಬ ಚೆನ್ನಾಗಿತ್ತು, ಮಕ್ಕಳು ಎಂಜಾಯ್ ಮಾಡಿದ್ರು, ನನಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಲೈಕ್ ಆಲ್ಮೋಸ್ಟ್ ನಾನು ಆನಂದ ಈ ಏರಿಯಾಗೆ ಬಂದಾಗಿನಿಂದ ನನಗೆ ಒಬ್ಬರು ಫ್ರೆಂಡ್ ಆಗಿಲ್ಲ. ಸೊ ನಂಗೆ ಮಾತಾಡೋಕ್ಕೂ ಯಾರು ಇಲ್ದಂಗೆ ಆಯಿತು. ಸೊ ಇವತ್ತು ಸ್ವಲ್ಪ ಅವ್ರ ಹತ್ರ ಚೆನ್ನಾಗಿತ್ತು. ಏನಂದರೆ ಕನ್ನಡದವರು ತೆಲುಗ್ದವರು ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅವರು ಹಿಂದಿಯವರು, ಒಡಿಸ್ಸಾ ಅವ್ರದ್ದು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಇನ್ನು ನಮ್ಮ ಸೈಡವ್ರದ್ದು ಇನ್ನೂ ಬಾಂಡಿಂಗ್ ಎಲ್ಲ ಚೆನ್ನಾಗಿ ಬರುತ್ತಲ್ಲ, ಅದೊಂದೇ ಸ್ವಲ್ಪ ನೆಗೆಟಿವ್. ಬಟ್ ಓಕೆ, ನಾವು ಟೈಮ್ ಆದರೆ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಸೊ ಮನೆಗೆ ಬಂದು ಅಷ್ಟುಕಡೆ 7:30 ಆಯಿತು. ಬಂದಾದಮೇಲೆ ಆನಂದ ಜಸ್ಟ್ ನಮ್ಮ ರೋಡಲ್ಲೇ ವಾಕಿಂಗ್ ಹೋಗೋಣ ಅಂತ ಹೇಳಿದರು. ಹಂಗೆ ಅಲ್ಲೊಂದು 15 ಮಿನಿಟ್ಸ್ ವಾಕಿಂಗ್ ಹೋಗಿ ಬಂದು ಮನೆಗೆ ಬಂದು ಈಗ ಆರಾಧ್ಯಗೆ ಊಟ ಮಾಡಿಸಿ ಮತ್ತೆ ನಿಮ್ಮ ಜೊತೆ ಬಂದೆ. ಸೊ ಸ್ವಲ್ಪ ಖುಷಿ ಆಯಿತು, ಇವತ್ತು ಬೆಳಗ್ಗೆಯಿಂದ ತುಂಬ ಆ್ಯಕ್ಟಿವ್ ಆಗಿದ್ದೆ ಅಂತ. ಇನ್ನು ಈಗ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಈಗ ಆರಾಧ್ಯನ ಮಲಗಿಸ್ಬೇಕು, ನೋಡ್ತೀನಿ ಅವಳು ಮಲಗಿದ್ರೆ ಓಕೆ, ಇಲ್ಲಾಂದರೆ ಎಡಿಟಿಂಗ್ ನಾಳೆ ಮಾಡ್ಕೊತೀನಿ. ಸೊ ಇದು ಇವತ್ತಿನ ಡೇ. ಸೊ ಇನ್ನು ಈ ವ್ಲಾಗ್ನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ರೆಡ್ ಕಲರ್ ಬಟನ್ನು. ಆ್ಯಂಡ್ ಏನಿಲ್ಲ ಅಂದರೆ ಈ ವ್ಲಾಗ್ಸ್ನ ಒಂದು 300 ಮೆಂಬರ್ಸ್ ನೋಡ್ತೀರಾ. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ನನಗೆ 300 ಈ ವಿಡಿಯೋಗೆ ನಂಗೆ ಲೈಕ್ ಬರಲೇಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನಗೂ ಮೋಟಿವೇಶನ್ ಬೇಕಲ್ಲ. ನನಗೆ ಯೂಟ್ಯೂಬ್ನಿಂದ ಈಗಲಾದ್ರೆ ಏನು ಮನಿ ಬರ್ತಾಯಿಲ್ಲ. ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸೇ ನನಗೆ ನೆಕ್ಸ್ಟ್ ವ್ಲಾಗ್ಸ್ ಮಾಡೋಕ್ಕಾಗಲಿ, ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕಾಗಲಿ ಒಂದು ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಸರಿ ನಮಗೂ ಬೇಜಾರಾಗುತ್ತಲ್ಲ, ಏನೂ ಇಲ್ಲ ಅಂದರೆ. ಬಟ್ ಕಂಪೇರ್ ಟು ಓಕೆ ಸ್ಟಾರ್ಟಿಂಗ್ ಕಂಪೇರ್ ಮಾಡಿದರೆ ಈಗ ಕಂಪೇರ್ ಮಾಡಿದರೆ ನಂಗೆ ಚೆನ್ನಾಗಿ ರೆಗ್ಯುಲರ್ ಕಮೆಂಟರ್ಸ್ ಇದ್ದಾರೆ. ನನಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಡೇಗೆ ಒಂದು 10 ಮೆಂಬರ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಂಗೆ ಅದಕ್ಕಾರ ಖುಷಿ ಇದೆ. ಇನ್ನೂ ಸ್ವಲ್ಪ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫೈನಲಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.